ಕರ್ನಾಟಕದಲ್ಲಿ ಬಿಜೆಪಿ ಇದೆಯಲ್ವಾ, ರಾಜ್ಯ ಬಿಜೆಪಿ, ಇದರಲ್ಲಿ ಬಹಳಷ್ಟು ಏನಂತ ಹೇಳಿದ್ರೆ ಕೋಲಾಹಲ ಎದ್ದಿತ್ತು. ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿರುವಂತಹ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಬಣ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ನಲ್ಲಿ ಅವರನ್ನು ಕೆಳಗಿಳಿಸಿಯೇ ನಾವು ಸಿದ್ಧ ಅನ್ನೋ ರೀತಿಯಲ್ಲಿ ಅದು ಅಂದ್ರೆ ಏನು ಯತ್ನಾಳ್ ಬಣ ವರ್ತನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಯತ್ನಾಳ್ ಅವರಂತೂ ಏನಂತ ಹೇಳಿದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸದೇ ಇದ್ರೆ ತಮಗೆ ಸಮಾಧಾನನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ ಏನಂತ ಹೇಳಿದ್ರೆ ಈ ವಾರದಲ್ಲಿ ರಾಜ್ಯದ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಲಾಗಿತ್ತು. ಇನ್ನು ವಿಜಯೇಂದ್ರ ಅವರು ಕೂಡ ಏನ್ ಹೇಳಿದ್ರು ಅಂತ ಅಂದ್ರೆ ಫೆಬ್ರವರಿ 20ರ ಒಳಗೆ ಗೊತ್ತಾಗುತ್ತೆ. ಅಂದ್ರೆ ಫೆಬ್ರವರಿ 20 ಇವತ್ತಿನ ಒಳಗೆ ಗೊತ್ತಾಗುತ್ತೆ ಯಾರು ರಾಜ್ಯಾಧ್ಯಕ್ಷ. ಹಾಗೆ ಏನೋ ಒಂದು 20ನೇ ತಾರೀಕಿಗೆ ವಿಜಯೇಂದ್ರ ಏನೋ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಅದು ನೋಡಿದ್ರೆ ಇದೀಗ ತಲೆ ಕೆಳಗಾದಂತೆ ಕಾಣ್ತಾ ಇದೆ. ವಿಜಯೇಂದ್ರ ಅವರ ಒಂದು ಏನಂತ ಹೇಳ್ತಾರೆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆದಂತೆ ಕಾಣಿಸ್ತಾ ಇದೆ. ಇನ್ನು ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಬಣದವರಿಗೆ ಪ್ರಮುಖ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಯತ್ನಾಳ್ ಅವರು ಸಾಲಾಗಿ ಏನು ಶಿಸ್ತು ಪಾಲನಾ ಸಮಿತಿಗೆ ಏನು ನೋಟಿಸ್ ಕಳಿಸಿತ್ತಲ್ವ, ಶಿಸ್ತು ಪಾಲನಾ ಸಮಿತಿ, ಅದಕ್ಕೆ ಉತ್ತರಿಸುವಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಸಾಲು ಆರೋಪಗಳನ್ನ ಮಾಡಿದ್ದಾರೆ, ಪುಟಗಟ್ಟಲೆ ಆರೋಪಗಳನ್ನ ಬರೆದು ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಒಂದು ರೀತಿಯಲ್ಲಿ ವಿಜಯೇಂದ್ರಗೆ ಇದೀಗ ನಡುಕ ಪ್ರಾರಂಭವಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಏನೆಲ್ಲ ಆಯಿತು ಬಿಜೆಪಿಯಲ್ಲಿ ಸದ್ಯದ ಒಂದೆರಡು ದಿನಗಳಲ್ಲಿ ಏನೆಲ್ಲ ಆಗಿದೆ ಅದೆಲ್ಲವನ್ನ ಕೂಡ ನೋಡೋಣ.